ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಮರೀದಲೆ ಐಡಿನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು 7-8 ಬದನೆಕಾಯಿ ಗಿಡ ಹಾಕಿದ್ವಿ. ಫ್ರೆಶ್ ಆಗಿರೋ ಅಂಥ ಒಂದು ಅರ್ಧ ಕೆಜಿ ಬದನೆಕಾಯಿ ಸಿಕ್ತು. ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಒಂದು ಕೈ ಹಿಡಿಯಷ್ಟು ಸಿಕ್ತು. ಬೀನ್ಸ್ ಹುಡ್ಕಕ್ಕೆ ಹೋದ್ರು ನಮ್ಮ ಮನೆಯವರು, ಆದರೆ ಎಲ್ಲ ಖಾಲಿಯಾಗಿತ್ತು, ಒಂದೇ ಒಂದಿತ್ತು. ಯಾಕಂದರೆ ಅದು ಎಳೆದಿದ್ದಂಗೆ ಎಲ್ಲ ಕಿತ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಆಮೇಲೆ ಇವತ್ತು ಬೇಳೆ ಮತ್ತು ಪಾಲಕು ಸಾರು ಮಾಡ್ಕೊಂಡಿದ್ವಲ್ಲ, ಪಾಲಕಿನ ಬೇರುಗಳು ಉಳ್ಕೊಬಿಟ್ಟಿತ್ತು. ನಮ್ಮಮ್ಮ ಹಾಗಾಗಿ ಅದನ್ನು ನೆಡ್ತಾ ಇದ್ದಾರೆ. ಯಾಕಂದರೆ ಮತ್ತೆ ಇದರಲ್ಲಿ ಪಾಲಕ್ ಸೊಪ್ಪು ಬಿಡುತ್ತೆ, ಸಾರಿಗಾಗತ್ತೆ ಅಂಥೇಳಿ. ಮತ್ತು ಬೆಳ್ಳುಳ್ಳಿ ಕೂಡ ಎಲ್ಲನೂ ಬಂದಿತ್ತು. ಇದನ್ನು ಕಿತ್ತೋ ಅಂಥ ಸಮಯ ಎಲ್ಲರೂ ಸೇರಿಕೊಂಡು ಬೆಳ್ಳುಳ್ಳಿ ಕಿತ್ತ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು. ಬೆಳ್ಳುಳ್ಳಿ ಗಿಡ ತುಂಬಾ ಗಟ್ಟಿಯಾಗಿರುತ್ತೆ. ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕೈ ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ಟ. ಮತ್ತು ಕೆಲವೊಂದು ಬೆಳ್ಳುಳ್ಳಿಗಳು ನೆಲದಲ್ಲೇ ಇರುತ್ತೆ, ಅದನ್ನೆಲ್ಲ ನಮ್ಮ ಮನೆಯವರು ಕೆತ್ತಿ ಕೊಟ್ಟರು. 1 kg ಆಗೋಷ್ಟು ಬೆಳ್ಳುಳ್ಳಿ ಸಿಕ್ತು. ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಆ ಭೂಮಿ ತಾಯಿ ಪ್ರತಿಫಲ ಕೊಟ್ಟರು ಅನ್ನೋ ಖುಷಿಗೆ ನಮ್ಮಮ್ಮ ಭೂಮಿ ತಾಯಿಗೆ ನಮಸ್ಕಾರ ಮಾಡಿದರು.